ಸರಸಂಘ ಚಾಲಕರ ಅಮೆರಿಕ ಪ್ರವಾಸಕ್ಕೆ ವಿರೋಧ. ಇದು ಕಾಡ ನಕ್ಸಲರ, ನಗರ ನಕ್ಸಲರ, ಕಾಂಗ್ರೆಸ್ಸಿಗರ ಆಟ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರಾದ ಮೋಹನ್ ಭಾಗವತ್ ಅವರ ಅಮೆರಿಕ ಪ್ರವಾಸವನ್ನು ವಿರೋಧಿಸ್ತಾ ಇರುವಂತಹ ಸಂಘಟನೆ ಹಿಂದೂಸ್ತಾನ್ ಫಾರ್ ಹ್ಯೂಮನ್ ರೈಟ್ಸ್ ಮತ್ತು ನಕ್ಸಲ್ ಚಿಂತನೆಗೂ ಆಳವಾದಂತಹ ಸಂಬಂಧ ಇದೆ. ಈ ಸಂಬಂಧಕ್ಕೆ ಪುರಾವೆ ಕೂಡ ಇದೆ. 2011ರಲ್ಲಿ ಒಡಿಶಾದ ಮಲ್ಕನ್ಗಿರಿ ಜಿಲ್ಲಾಧಿಕಾರಿಯನ್ನ ನಕ್ಸಲರು ಅಪಹರಿಸಿದ್ರು. ಅವರ ಬಿಡುಗಡೆಯ ಪ್ರತಿಯಾಗಿ ಅಂದಿನ ಯುಪಿಎ ಸರ್ಕಾರ 8 ಕಟ್ಟರ್ ಮಾವೋವಾದಿಗಳನ್ನ ಬಿಡುಗಡೆ ಮಾಡಿತ್ತು. ಈ ಮಾವೋವಾದಿಗಳಲ್ಲಿ ಎ ಪದ್ಮ ಎನ್ನುವಂತಹ ಮಹಿಳೆಯೂ ಸೇರಿದ್ಲು. ಇದೇ ಕಟ್ಟರ್ ಮಾವೋವಾದಿ ಪದ್ಮ ನಂತರ ಹರ್ಷ ಮಂದರ್ ನಡೆಸ್ತಾ ಇದ್ದಂತಹ ಒಂದು ಅನಾಥಾಶ್ರಮಕ್ಕೆ ಕೆಲಸಕ್ಕೆ ಸೇರಿದ್ಲು. ಈ ಹರ್ಷ ಮಂದರ್ ಯಾರು ಎನ್ನುವಂತಹ ಪ್ರಶ್ನೆಗೆ ಇಲ್ಲಿದೆ ಉತ್ತರ. ಸೋನಿಯಾ ಗಾಂಧಿ ಮುನ್ನಡೆಸ್ತಾ ಇರುವಂತಹ ನ್ಯಾಷನಲ್ ಅಡ್ವೈಸರಿ ಕೌನ್ಸಿಲ್ನಲ್ಲಿ ಹರ್ಷ ಮಂದರ್ ಸೇರಿಕೊಂಡಿದ್ರು. ಅಲ್ಲದೆ ಅವರನ್ನ ಸೋನಿಯಾ ಬಲಗೈ ಎನ್ನಲಾಗ್ತಾ ಇತ್ತು. ಅಂದರೆ ಜೈಲಿನಿಂದ ಬಿಡುಗಡೆಯಾದಂತಹ ನಕ್ಸಲ್ ಸೋನಿಯಾ ಗಾಂಧಿ ಅವರ ಆಪ್ತ ಹರ್ಷ ಮಂದರ್ ಮತ್ತು ಅವರ ಅನಾಥಾಶ್ರಮಕ್ಕೆ ಎಲ್ಲದಕ್ಕೂ ಸಂಬಂಧ ಇದೆ. ಈಗ ಅದೇ ಹರ್ಷ ಮಂದರ್ ಇವತ್ತು ಹಿಂದೂಸ್ ಫಾರ್ ಹ್ಯೂಮನ್ ರೈಟ್ಸ್ ನ ಸಲಹಾ ಮಂಡಳಿಯ ಸದಸ್ಯರಾಗಿದ್ದಾರೆ ಮತ್ತು ಇದೇ HFHR ಮೋಹನ್ ಭಾಗವತ ಅವರ ಅಮೆರಿಕ ಪ್ರವಾಸವನ್ನು ವಿರೋಧಿಸ್ತಾ ಇದೆ. ಅಂದರೆ ಇದು ಕಾಂಗ್ರೆಸ್ ಪ್ರೊಪಗ್ಯಾಂಡಾ ಎನ್ನುವುದರಲ್ಲಿ ಎಳ್ಳಷ್ಟು ಸಂಶಯ ಇಲ್ಲ. ಹಿಂದೂಸ್ ಫಾರ್ ಹ್ಯೂಮನ್ ರೈಟ್ಸ್ ನ ಸಲಹಾ ಮಂಡಳಿಯ ಸದಸ್ಯರಾಗಿರುವಂತಹ ಹರ್ಷ ಮಂದರ್ ಭಯೋತ್ಪಾದಕಿ ಇಶ್ರತ್ ಜಹಾನ್ ಪರವಾಗಿ ಧ್ವನಿ ಎತ್ತಿದ್ದ ಮುಂಬೈ ಸರಣಿ ಬಾಂಬ್ ಸ್ಫೋಟದ ಅಪರಾಧಿ ಯಾಕೂಬ್ ಮೆನನ್ನ ಕ್ಷಮಾದಾನ ಅರ್ಜಿಗೆ ಸಹಿ ಹಾಕಿದ್ದ. ಅಫ್ಜಲ್ ಗುರುವಿಗೂ ಕರುಣೆ ತೋರಿದ್ದವರಲ್ಲಿ ಹರ್ಷ ಮಂದರ್ ಹೆಸರು ಕೂಡ ಮುಂಚೂಣಿಯಲ್ಲಿತ್ತು. ಇಂಥವರೆಲ್ಲ ಸೇರಿಕೊಂಡು RSS ಪ್ರಮುಖರ ಅಮೆರಿಕ ಪ್ರವಾಸವನ್ನ ವಿರೋಧಿಸ್ತಾ ಇದೆ. ಕಾಡಿನ ನಕ್ಸಲರು, ನಗರ ನಕ್ಸಲರು, ಧಿಮಾಗಿ ನಕ್ಸಲರು, ಕಾಂಗ್ರೆಸ್ಸಿಗರು ಈಗ ಒಂದೇ ಯೋಚನಾ ಲಹರಿಯಲ್ಲಿರೋದು ಸ್ಪಷ್ಟವಾಗ್ತಾ ಇದೆ.